ಎಲ್ಲರಿಗೂ ನಮಸ್ಕಾರ. ಆರ್‌ಸಿಬಿ ತನ್ನ ಮೊದಲ ಸೋಲನ್ನ ಈ ದಿನ ಜಿಟಿ ವಿರುದ್ಧವಾಗಿ ಒಪ್ಕೊಂಡಿದೆ. ಸತತವಾಗಿ 2 ಪಂದ್ಯಗಳನ್ನ ಗೆದ್ದಂತಹ ಆರ್‌ಸಿಬಿ ಇವತ್ತು ತನ್ನ ತವರೂರಿನಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ತನ್ನ ಮೊದಲ ಸೋಲನ್ನ ಒಪ್ಕೊಳ್ತು. ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತಹ ಆರ್‌ಸಿಬಿ ನಿಗದಿತ 20 ಓವರ್ಗಳಲ್ಲಿ ಕೇವಲ 169 ರನ್ಗಳನ್ನ ಮಾತ್ರ ಕಲೆ ಹಾಕ್ಲಿಕ್ಕೆ ಸಾಧ್ಯವಾಯಿತು. ಈ ದಿನದ ಪಿಚ್ಚು ಬೌಲರ್ಗಳಿಗೆ ಸಹಕಾರಿಯಾಗಿತ್ತು. ಫಾಸ್ಟ್ ಬೌಲಿಂಗ್ಗೆ ಹೆಚ್ಚು ಸಹಾಯವನ್ನು ಮಾಡ್ತಾ ಇತ್ತು. ಪಿಚ್ನಲ್ಲಿ ಹುಲ್ಲಿದ್ದಿದ್ರಿಂದಾಗಿ ಚೆಂಡು ಪುಟಿತಾ ಇತ್ತು. ಬ್ಯಾಟ್ಸ್ಮನ್ಗಳಿಗೆ ಆಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹೀಗಾಗಿ ಪ್ರಾರಂಭದಲ್ಲಿಯೇ 4 ವಿಕೆಟ್ಗಳನ್ನ ಆರ್‌ಸಿಬಿ ಕಳ್ಕೊಳ್ತು. ಬಹಳ ಬೇಗನೆ ಅಂದ್ರೆ 6 ಓವರ್ಗಳಲ್ಲಿ ಏನು ರನ್ಗಳನ್ನ ಹೆಚ್ಚು ಕಲೆ ಹಾಕಬೇಕಾಗಿತ್ತು ಪವರ್ ಪ್ಲೇ ಒಳಗಡೆ, ಆ ಸಂದರ್ಭದಲ್ಲೇನೆ ತನ್ನ ಮುಖ್ಯವಾದಂತಹ 4 ವಿಕೆಟ್ಗಳನ್ನ ಕಳೆದುಕೊಂಡು ತದನಂತರದಲ್ಲಿ ಲಿವಿಂಗ್ ಸ್ಟೋನ್ ಮತ್ತು ಟಿಮ್ ಡೇವಿಡ್ ರವರ ಅತ್ಯುತ್ತಮವಾದಂತಹ ಬ್ಯಾಟಿಂಗ್ ನೆರವಿನಿಂದಾಗಿ 169 ರನ್ಗಳನ್ನ ಕಲೆ ಹಾಕ್ತು. ಆದ್ರೆ ಅದೇ ಈ 2ನೇ ಇನ್ನಿಂಗ್ಸ್ ನಲ್ಲಿ ಯಾಕೆ ಚೆಂಡು ಹೆಚ್ಚು ಪುಟಿಲಿಲ್ಲ, ಹುಲ್ಲಿದ್ರು ಕೂಡ ಅವ್ರಿಗೂ ಕೂಡ ಅದೇ ರೀತಿಯ ಪಿಚ್ ಇರುತ್ತಲ್ಲ, ಯಾಕೆ ಅದು ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ ರಾತ್ರಿ ಆದ ಕಾರಣ ಒಂದ್ ಸ್ವಲ್ಪ ಡ್ಯೂ ಇರುತ್ತೆ, ಅಂದ್ರೆ ಹುಲ್ಲಿನ ಮೇಲೆ ನೀರಿನ ಹನಿಗಳು ಮಂಜಿರುತ್ತೆ. ಈ ಕಾರಣಕ್ಕಾಗಿ ಚೆಂಡು ಬೌಲರ್ಗಳಿಗೆ ಬೌಲಿಂಗ್ ಮಾಡ್ಲಿಕ್ಕೆ ನೆರವನ್ನ ನೀಡೋದಿಲ್ಲ, ಗ್ರಿಪ್ ಸರಿಯಾಗಿ ಸಿಗೋದಿಲ್ಲ. ಬೌಲರ್ ಎಲ್ಲಿ ಬಾಲ್ ಅನ್ನ ಎಸಿಬೇಕು ಅನ್ಕೊಂಡಿರ್ತಾನೋ ಅಲ್ಲಿ ಎಸಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜಿಟಿ ಮೇಲೆ ತನ್ನ ಪ್ರಭಾವವನ್ನ ಬೀರ್ಲಿಕ್ಕೆ ಬೌಲರ್ಗಳಿಗೆ ಸಾಧ್ಯ ಆಗ್ಲಿಲ್ಲ ಆರ್‌ಸಿಬಿ. ಹೀಗಾಗಿ ಈ ಪಂದ್ಯವನ್ನ ಸೋಲ್ಬೇಕಾಗಿ ಬಂತು. ಜಾಸ್ ಬಟ್ಲರ್ ಬಹಳ ಅತ್ಯುತ್ತಮವಾದಂತ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು. ಸಾಯಿ ಸುದರ್ಶನ್ ಕೂಡ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ತನ್ನ ತಂಡಕ್ಕೆ ಆಸರೆಯಾದ್ರು. ಕೊನೆಗೆ ರುದರ್ಫೋರ್ಡ್ ಪ್ಲೇಯರ್ ಆಗಿ ಬಂದು ಅಂದ್ರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬಂದು ಬ್ಯಾಟಿಂಗ್ ಅನ್ನ ಮಾಡಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಿ ಕರಿತೀವಿ ಅಂತ ಪ್ಲೇಯರ್ಗಳಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ತಂಡಕ್ಕೆ ಆಸರೆಯಾಗಿ ತಂಡಕ್ಕೆ ನೆರವಾಗಿ ತಮ್ಮ ತಂಡ ಗೆಲ್ಲಿಕ್ಕೆ ಸಹಕಾರಿಯಾದ್ರು. ಹೀಗೆ ಆರ್‌ಸಿಬಿ ತನ್ನ ಮೊದಲ ಸೋಲನ್ನ ಇವತ್ತು ಕಾಣಿತು. ಆದ್ರೆ ಇದು ಹೀಗೆ ಮುಂದುವರಿಯಲ್ಲ, ಯಾಕಂದ್ರೆ ಆರ್‌ಸಿಬಿ ತನ್ನ ಪ್ರಮುಖವಾದಂತ 4 ಉದ್ದರಿಗಳನ್ನ ವಿರಾಟ್ ಕೊಹ್ಲಿ ಆಗಿರ್ಬೋದು, ಪಾಟಿದಾರ್ ಆಗಿರ್ಬೋದು, ದೇವದತ್